ಶಂಕರ ವಿಜಯ 35ನೆಯ ಸಂಧಿ. ಅನೇಕವಾದ ದುರ್ಮತಗಳನ್ನು ವಾದದಿಂದ ಖಂಡಿಸಿ ಸರ್ವೋತ್ತಮವಾದ ಅದ್ವೈತವನ್ನು ಲೋಕದಲ್ಲಿ ವಿಸ್ತಾರಗೊಳಿಸಿ ಶ್ರೀಶಂಕರನು ವೇದಾಂತವನ್ನು ಸಂರಕ್ಷಿಸಿದುದು. ಶೌನಕ ಮುನೀಂದ್ರನೇ ಕೇಳು. ರಜನೀಕಾಂತ ಶೇಖರನಾದ ಯತಿಪುಂಗವನು ಕರ್ನಾಟಕ ದೇಶವನ್ನು ನಿರುಪದ್ರವವನ್ನಾಗಿ ಮಾಡಿ ಆ ದೇಶದಲ್ಲಿ ಅದ್ವೈತ ಮತವನ್ನು ಸ್ಥಾಪಿಸಿ ತರುವಾಯ ಅಲ್ಲಿಂದ ಹೊರಟು ಅನಂತ ಶಿಷ್ಯ ಸಮೂಹದಿಂದ ಯುಕ್ತವಾಗಿ ಬಹು ವಿಸ್ತಾರವಾಗಿ ಶೋಭಿಸುತ್ತಲಿರುವ ಗೌಡ ದೇಶವನ್ನು ಸಂಭ್ರಮದಿಂದ ಪ್ರವೇಶಿಸಿದನು. ಹಾಗೆ ಗೌಡ ದೇಶದಲ್ಲಿದ್ದ ಜನರೆಲ್ಲರೂ ವೇದದಲ್ಲಿ ನಂಬಿಕೆ ಇಲ್ಲದವರಾಗಿಯೂ ಸದಾಚಾರ ರಹಿತವಾಗಿಯೂ ಶಾಸ್ತ್ರ ದೂರರಾಗಿಯೂ ಇದ್ದ ಚಾರ್ವಾಕ ಮತದವರು ಇವರುಗಳೆಲ್ಲರೂ ವೇದಾಂತ ಮತ ಬೋಧನನಾದ ಯತಿವರೇಣ್ಯನಂ ಕಂಡು ದುರ್ಮದಾಂಧನಾಗಿ ಆತನೊಡನೆ ವಾದಕ್ಕೆ ನಿಂತು ಜಯಪ್ರದವಂ ಕಾಣದೆ ಹಲ್ಲು ಕಳಚಿದ ಸರ್ಪದಂತೆ ಕ್ಷಣ ಮಾತ್ರದಲ್ಲಿ ಪರಾಜಿತನಾಗಿ ಭಂಗಕ್ಕೆ ಗುರಿಯಾದರು. ಆ ಬಳಿಕ ಮನ್ಮಥಾಂತಕನಾದ ಯತಿಕುಲಾಧ್ಯಕ್ಷನು ಅಸಂಖ್ಯಾತರಾದ ಶಿಷ್ಯರು ತನ್ನಂ ಸೇವಿಸುತ್ತಿರಲು ಸಂಭ್ರಮಾಯ ಚಿತ್ತನಾಗಿ ಅಲ್ಲಿಂದ ಪ್ರಯಾಣವಂ ಬೆಳೆಯಿಸಿ ಅನುಮಲ್ಲಪುರವೆಂದು ಖ್ಯಾತಿಗೊಂಡಿರುವ ಪ್ರದೇಶವನ್ನು ಸೇರಿ ವೇದಾಂತ ಮತ ಪ್ರಚಾರದಿಂದ 21 ದಿನಗಳಂ ಕಳೆದು ಒಂದು ದಿನ ಅನುಮಲ್ಲಪುರವಾಸಿಗಳಾದ ಬ್ರಾಹ್ಮಣರಂ ಕರೆಯಿಸಿ ಅವರುಗಳಂ ಕುರಿತು ನಿಮ್ಮ ಆಚರಣೆ ಏನೆಂದು ಪ್ರಶ್ನೆ ಮಾಡಿದನು. ಈ ಪ್ರಕಾರವಾಗಿ ಯತಿ ಕುಲಶ್ರೇಷ್ಠನು ಕೇಳಲು ಆ ಬ್ರಾಹ್ಮಣರೆಲ್ಲರೂ ಶ್ರೀಶಂಕರ ಯತಿಗೆ ಅತ್ಯಂತ ಭಕ್ತಿಭಾವದಿಂದ ಅಭಿವಂದಿಸಿ ಎದ್ದು ಕೈಗಳಂ ಮುಗಿದು ಮಹಾನುಭಾವನಾದ ಯತಿಕುಲಾಂಭೋರುಹ ದ್ಯುಮಣಿಯೇ, ನಿರಂತರವಾಗಿ ನಾವು ಆಚರಿಸುತ್ತಲಿರುವ ಧರ್ಮವನ್ನು ಭವದೀಯ ಚರಣ ಸನ್ನಿಧಿಯಲ್ಲಿ ವಿಜ್ಞಾಪಿಸುವೆವು, ಲಾಲಿಸಬೇಕು ಎಂದು ಹೇಳಲು ಉಪಕ್ರಮಿಸಿದರು. ಪೂರ್ವದಲ್ಲಿ ಮಲ್ಲನೆಂಬ ಹೆಸರಿನಿಂದ ಪ್ರಸಿದ್ಧನಾದ ರಾಕ್ಷಸಾಧಮನೊಬ್ಬನು ಈ ಪ್ರಾಂತ್ಯದ ಬ್ರಾಹ್ಮಣರುಗಳನ್ನು ಪೀಡಿಸುತ್ತಿರಲು ಪ್ರಬಲನಾದ ರಾಕ್ಷಸನ ಬಾಧೆಗೆ ಸಿಲುಕಿದ ಬ್ರಾಹ್ಮಣರುಗಳಿಂದ ಪ್ರಾರ್ಥಿಸಲ್ಪಟ್ಟವನಾದ ಪಾರ್ವತಿ ಪ್ರಾಣವಲ್ಲಭನಾದ ಪರಶಿವನು ದುರಾತ್ಮನಾದ ರಾಕ್ಷಸನನ್ನು ಸಂಹರಿಸುವೆನೆಂದು ಸಂತೋಷಚಿತ್ತನಾಗಿ ಮಲ್ಲಾರಿ ಎಂಬ ಹೆಸರಿನಿಂದ ಶ್ವಾನಾರೂಢನಾಗಿ ಪ್ರಾದುರ್ಭವಿಸಿ ಅಸುರಾಧಮನನ್ನು ಸಂಹರಿಸಿ ಬ್ರಾಹ್ಮಣರ ಸಮೂಹವನ್ನು ಧರಿಸಿದನು. ಈ ವಿಧವಾಗಿ ಬ್ರಾಹ್ಮಣರಿಗೆ ನಿರುಪದ್ರವವನ್ನು ಮಾಡಿಕೊಟ್ಟ ಪರಶಿವ ಸ್ವರೂಪನಾದ ಮಲ್ಲಾರಿಯನ್ನು ನಿರಂತರದಲ್ಲಿಯೂ ನಾವು ಧ್ಯಾನಿಸುತ್ತಾ ಆ ಪರಮೇಶ್ವರನನ್ನು ಆತನಿಗೆ ವಾಹನವಾಗಿದ್ದ ಸಾರಮಯ್ಯವನು ಸಾರ್ವಕಾಲದಲ್ಲಿಯೂ ವಾದ್ಯಗೀತ ಮತ್ತು ನಾಟಕಗಳಿಂದೊಡಗೂಡಿ ಪೂಜಿಸುತ್ತಲಿರುವೆವು. ಇದೇ ನಿಜವಾದ ನಮ್ಮ ನಿತ್ಯಾಚರಣೆಗೆಂದು ಮಲ್ಲಾರಿ ಮತಾನುಯಾಯಿಗಳಾದ ವಿಪ್ರರು ವಿಜ್ಞಾಪಿಸಿದರು. ಈ ಪ್ರಕಾರ ಆ ಬ್ರಾಹ್ಮಣರು ಹೇಳಿದ ಮಾತುಗಳನ್ನು ಲಾಲಿಸಿ ಯತಿಶ್ರೇಷ್ಠನು ಮನಸ್ಸಿನಲ್ಲಿ ನೊಂದವನಾಗಿ ವಿಪ್ರರಂ ಕರೆದು, ಎಲೈ ಬ್ರಾಹ್ಮಣರಿರ, ಲೋಕದಲ್ಲಿ ಬ್ರಾಹ್ಮಣರು ವೇದಾಚಾರವನ್ನು ತೊರೆದು ನಾಟ್ಯ ಮೊದಲಾದ ವೃತ್ತಿಯಲ್ಲಿದ್ದುದಾದರೆ ಅದರಿಂದ ಉಂಟಾಗುವ ಮಹಾಪಾಪವನ್ನು ಪರಿಹಾರ ಮಾಡಿಕೊಳ್ಳಲು ಪ್ರಾಯಶ್ಚಿತ ಮೊದಲಾದ ಸಂಸ್ಕಾರವನ್ನು ಹೊಂದಿ ಅಲ್ಲಿಂದ ಮುಂದೆ ಸದಾಚಾರಪರರಾದರೆ ಧನ್ಯರಾಗುವರು ಎಂದು ಹೇಳಿ ಶಾಸ್ತ್ರಾಧಾರವಂ ತೋರಿ ಪ್ರಾಯಶ್ಚಿತವನ್ನು ಅಂಗೀಕರಿಸಿರೆಂದು ಅನುಗ್ರಹಿಸಿದನು. ಯತಿವರೇಣ್ಯನ ಆಜ್ಞೆಯನ್ನು ಮಲ್ಲಾರಿ ಮತದವರು ಅಂಗೀಕರಿಸಲು ಪದ್ಮಪಾದನೆ ಮೊದಲಾದವರು ಅವರುಗಳಿಗೆ ವಿಧಿ ಪ್ರಕಾರವಾದ 10,000 ಸ್ನಾನವೇ ಮೊದಲಾದ ಪ್ರಾಯಶ್ಚಿತ್ತವನ್ನು ಹಿತದಿಂದ ಮಾಡಿಸಲು ಅವರುಗಳೆಲ್ಲರೂ ಶ್ರೀಶಂಕರಾನುಗ್ರಹದಿಂದ ಪಾಪಮುಕ್ತರಾಗಿ ಅಲ್ಲಿಂದ ಮುಂದೆ ವಿದ್ಯುಕ್ತವಾಗಿ ಪಂಚಾಯತನ ಪೂಜಾನಿರತರಾಗಿ ಧನ್ಯತೆಯನ್ನೈದಿದರು. ತರುವಾಯ ಯತಿ ಕುಲಶೇಖರನು ಅನುಮಲ್ಲಪುರದಿಂದ ಹೊರಟು ಅಪರಿಮಿತ ಶಿಷ್ಯರಿಂದೊಡಗೂಡಿ ಮುಂದೆ ಬರುತ್ತಾ ಮಾರ್ಗದಲ್ಲಿ ವಿಶ್ವಕ್ಸೇನ ಮತದವರಂ ಗೆಲಿದು ಮುಂದೆ ಪಶ್ಚಿಮಕ್ಕೆ ತಿರುಗಿ ಬರುತ್ತಾ ಮನ್ಮಥ ಮತಾನುಯಾಯಿಗಳಂ ಜಯಿಸಿ ಶಾಂತ ಮನಸ್ಕನಾಗಿ ಅಲ್ಲಿಂದ ಮಗಧ ದೇಶವನ್ನು ಸೇರಿ ಅಲ್ಲಿ ಸುರಾಧಿಪನಾದ ಇಂದ್ರನನ್ನು ಪೂಜಿಸುವ ಇಂದ್ರ ಮತದವರನ್ನು ಮತ್ತು ಧನಾಧಿಪತಿಯಾದ ಕುಬೇರನನ್ನು ಪೂಜಿಸುವ ಯಕ್ಷಾಧಿಪ ಮತದವರನ್ನು ಪರಾಜಿತರನ್ನಾಗಿ ಮಾಡಿದನು. ಈ ವಿಧದಿಂದ ವೇದಾಂತ ಮತವನ್ನು ಬೋಧಿಸಿ ತರುವಾಯ ಮಗಧ ದೇಶದಿಂದ ಹೊರಟು ಮುಂದೆ ಯೋಗೀಶ್ವರನು ಯಮಪ್ರಸ್ಥವೆಂಬ ಪುರವಂ ಪ್ರವೇಶಿಸಿ ಅಲ್ಲಿ ಪ್ರಾಚ್ಯರ್ಯದಲ್ಲಿದ್ದ ಯಮಮತವನ್ನು ಖಂಡಿಸಿ ಅಲ್ಲಿಂದ ಹೊರಟು ಗಂಗಾ ಯಮುನಾ ಸಂಗಮ ಪ್ರದೇಶವಾದ ಪ್ರಯಾಗ ಕ್ಷೇತ್ರಕ್ಕೆ ಬಂದು ಅಲ್ಲಿ ವಾಯುಮತವನ್ನು ವರುಣ ಮತವನ್ನು ಖಂಡಿಸಿ ಆಯಾಯ ಮತಾನುಯಾಯಿಗಳೆಲ್ಲರೂ ವೇದಾಂತ ಮತವನ್ನನುಸರಿಸಿ ಸುಸಂಪ್ರದಾಯವಾದ ಪಂಚಾಯತನ ಪೂಜಾ ವಿಧಿಯನ್ನನುಸರಿಸುವಂತೆ ಮಾಡಿದನು.
ತರುವಾಯ ಶ್ರೀಶಂಕರನು ಶೂನ್ಯ ಮತವಾದಿಗಳನ್ನು ಗೆಲ್ಲಿದು ಸಾಂಖ್ಯ ಮತವನ್ನು ಜಯಿಸಿ ಗುಣಮತವನ್ನು ಪರಾಜಯದಿಂದೊಡಗೂಡಿಸಿ ಬಳಿಕ ವಾರಾಹಾದಿ ಮತಗಳನ್ನು ತನ್ನ ಶಿಷ್ಯರ ಮುಖದಿಂದ ಖಂಡನೆ ಮಾಡಿಸಿ ಪರಾಜಿತನಾದ ಸಕಲ ಮತಾನುಯಾಯಿಗಳಿಗೂ ಪರಮಾದ್ವೈತ ತತ್ವವನ್ನು ಬೋಧಿಸಿ ಅನಂತರ ಕಾಪಿಲ ಮತವನ್ನು ಗೆದ್ದನು. ಅನಂತರ ಯತಿಕುಲಾಗ್ರಗಣಿಯು ಅಣುಕ ಮತವನ್ನು ಜಯಿಸಿ ಶೇಷ ಮತವನ್ನು ವಿಭಾಡಿಸಿ ಬಳಿಕ ಚಂದ್ರನನ್ನು ಪರದೈವವೆಂದು ಆರಾಧಿಸುವ ಶಶಿ ಮತವನ್ನು ಗೆದ್ದು ಪಿತೃಮತಾನುಯಾಯಿಗಳನ್ನು ಪರಾಜಿತರನ್ನಾಗಿ ಮಾಡಿ ಅವರುಗಳೆಲ್ಲರೂ ಪಂಚಾಯತನ ಪೂಜಾ ನಿರತರಾಗಿ ತನಗೆ ಶಿಷ್ಯರಾಗಿ ಪರಿಣಮಿಸಲು ಸಕಲರಿಂದೊಡಗೂಡಿ ಮುಂದೆ ಪ್ರಯಾಣವಂ ಸಾಗಿಸಿ ಯಾವ ಪ್ರದೇಶದಲ್ಲಿ ಹಿಂದೆ ರಾವಣಾದಿ ರಾಕ್ಷಸರು ತಪವನ್ನಾಚರಿಸಿ ಪರಶಿವಾನುಗ್ರಹದಿಂದ ಸಿದ್ಧಿಯಂ ಪಡೆದು ಧನ್ಯರಾದರೋ ಅಂತಹ ಪರಮ ಪುಣ್ಯ ಕ್ಷೇತ್ರವೆಂದು ಪ್ರಖ್ಯಾತಿಯಂ ಪಡೆದಿರುವ ಗೋಕರ್ಣ ಕ್ಷೇತ್ರಕ್ಕಾಗಿ ದಯೆಗೈದನು. ಮಹಾಕ್ಷೇತ್ರಕ್ಕೆ ದಯೆಗೈದು ದಯಾಸಮುದ್ರನಾದ ಶ್ರೀಶಂಕರ ಯತೀಶ್ವರನು ಪಶ್ಚಿಮ ಸಮುದ್ರದಲ್ಲಿ ಶಿಷ್ಯರಿಂದೊಡಗೂಡಿ ವಿಧಿ ಪ್ರಕಾರ ಸ್ನಾನವನ್ನಾಚರಿಸಿ ಗೋಕರ್ಣೇಶ್ವರ ದೇವಾಲಯವನ್ನು ಪ್ರವೇಶಿಸಿದನು. ಸರ್ವಮಂಗಳಾವಲ್ಲಭನಾದ ಪರಶಿವನ ಪಾದಾರವಿಂದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ತತ್ಕಾಲದಲ್ಲಿ ತನ್ನಿಂದ ರಚಿತವಾದ ಅನಂತ ಶೈವಸ್ತವಗಳಿಂದ ಪರಮೇಶ್ವರನನ್ನು ನುತಿಸಿದನು. ತದನಂತರದಲ್ಲಿ ಯತಿಪುಂಗವನು ದೇವಾಲಯದಲ್ಲಿ ಸಮುದಾಯವಾಗಿ ಸೇರಿರುವ ಬ್ರಾಹ್ಮಣ ಸಮೂಹಕ್ಕೆ ಸಂತೋಷದಿಂದ ಅದ್ವೈತ ತತ್ವವನ್ನು ಉಪದೇಶಿಸುತ್ತಾ ಜನಮನದ ಸಂದೇಹವನ್ನು ನಿವಾರಿಸಿ ವೇದಾಂತ ವಿಚಾರವನ್ನು ಉಪನಿಷದ್ ವ್ಯಾಖ್ಯೆಗಳ ಉದಾಹರಣೆಯಿಂದ ವಿಶದವಾಗಿ ಬೋಧಿಸುತ್ತಿರಲು ಈ ವಿಚಾರಗಳನ್ನು ತಿಳಿದು ಹರದತ್ತನೆಂಬ ಬ್ರಾಹ್ಮಣನೊಬ್ಬನು ಸಂತೋಷದಿಂದೊಡಗೂಡಿ ತನ್ನ ಗುರುವಾದ ನೀಲಕಂಠಾರ್ಯನೆಂಬುವವನಿಗೆ ಈ ವಿಷಯವನ್ನು ತಿಳಿಯಪಡಿಸಬೇಕೆಂಬ ಕುತೂಹಲದಿಂದ ಗುರುಮಂದಿರಕ್ಕೆ ಬಂದು ತನ್ನ ಗುರುವಂ ಕುರಿತು ಈ ಪರಿಯಾಗಿ ಹೇಳಿದನು. ಕರ್ಮಕಾಂಡದಲ್ಲಿ ಬಲ್ಲಿದನೆಂದು ಸುಪ್ರಸಿದ್ಧನಾಗಿದ್ದ ಮಂಡನ ಮಿಶ್ರಾಚಾರ್ಯನನ್ನು ವಾದದಲ್ಲಿ ಪರಾಜಿತನನ್ನಾಗಿ ಮಾಡಿ ಆತನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡಿರುವ ಯತಿವರ ಶ್ರೀಶಂಕರನು ಈಗ ಅನಂತ ಶಿಷ್ಯರಿಂದೊಡಗೂಡಿ ಗೋಕರ್ಣೇಶ್ವರ ದೇವಾಲಯಕ್ಕೆ ಬಂದಿರುವನು. ಅಲ್ಲಿ ಜನರಿಗೆ ವೇದಾಂತ ಬೋಧೆಯಂ ಮಾಡುತ್ತಲಿರುವನು. ಅದ್ವೈತ ತತ್ವವನ್ನು ವಿರೋಧಿಸುವ ನಿನ್ನೊಡನೆ ವಾದವನ್ನು ಮಾಡಬೇಕೆಂಬ ಉದ್ದೇಶವು ಆತನಿಗಿರುವುದು ಎಂದು ಹರದತ್ತನು ಹೇಳಲು ಶುದ್ಧ ಶೈವ ಮತಾವಲಂಬಿಯಾದ ನೀಲಕಂಠನು ವಿಶೇಷವಾದ ಗರ್ವದಿಂದೊಡಗೂಡಿ ಉಪೇಕ್ಷೆಯಿಂದ ನಗುತ್ತಾ ಈ ಪ್ರಕಾರವಾಗಿ ಹೇಳಿದನು. ಎಲೈ ಶಿಷ್ಯನೇ, ಅಪಾರವಾದ ಸಮುದ್ರದಲ್ಲಿನ ಜಲವೆಲ್ಲವನ್ನೂ ಹೀರಿ ಜಲರಾಶಿಯನ್ನು ಒಣಗಿಸುವುದು ಸುಲಭವು. ಗಗನ ಮಧ್ಯದಲ್ಲಿ ಅದ್ಭುತವಾದ ತೇಜಸ್ಸಿನಿಂದ ವಿರಾಜಿಸುತ್ತಲಿರುವ ಮಾರ್ತಾಂಡ ಮಂಡಲವನ್ನು ಸುಲಭವಾಗಿ ಭೂಮಿಯ ಮೇಲೆ ಕೆಡಹಬಹುದು. ಸ್ಪರ್ಶಕ್ಕೆ ಅಶಕ್ಯವಾದ ಅಂತರಿಕ್ಷವನ್ನಾದರೂ ವಸ್ತ್ರದೋಪಾದಿಯಲ್ಲಿ ಸುಲಭವಾಗಿ ಸುತ್ತಿ ಧರಿಸಬಹುದು. ಆದರೆ ಆ ಯತಿಯು ವಾದದಲ್ಲಿ ನೀಲಕಂಠಾರ್ಯನನ್ನು ಜಯಿಸುವುದೆಂದರೆ ಯಾವ ಕಾಲಕ್ಕೂ ಸುಲಭವಲ್ಲವು ಎಂದು ನೀಲಕಂಠ ಪಂಡಿತನು ಶಿಷ್ಯನಿಗೆ ಮಹದಹಂಕಾರದಿಂದ ಹೇಳಿ ಮತ್ತೆ ಮಾತನಾಡುತ್ತಲಿದ್ದನು. ಅನಂತವಾದ ವೇದಗಳಿಗೂ ಉಪನಿಷತ್ತುಗಳಿಗೂ ಸೂತ್ರಗಳಿಗೂ ಸಹ ಶುದ್ಧ ಶೈವಪರವಾದ ಭಾಷ್ಯವನ್ನು ಬರೆದು ಪ್ರತಿವಾದಿಗಳ ಸಮೂಹವೆಂಬ ಕತ್ತಲೆಯ ರಾಶಿಗೆ ಮಾರ್ತಾಂಡ ರೂಪನೆಂದು ಖ್ಯಾತಿಗೊಂಡಿರುವ ನನ್ನೊಡನೆ ವಾದ ಮಾಡುವವನು ಯಾರಿರುವನು ಎಂದು ಶೈವ ಪಂಡಿತನಾದ ನೀಲಕಂಠನು ಕೋಪಾಟೋಪದಿಂದೊಡಗೂಡಿ ಅನೇಕ ಪುಸ್ತಕಗಳನ್ನು ತನ್ನ ಶಿಷ್ಯರಿಂದ ತೆಗೆಸಿಕೊಳ್ಳುವವನಾಗಿ ಯತಿವರೆಣ್ಯನಿರುವ ಗೋಕರ್ಣೇಶ್ವರಾಲಯಕ್ಕೆ ಬರುತ್ತಲಿದ್ದನು. ಕೊರಳಿನಲ್ಲಿ ಘನವಾದ ರುದ್ರಾಕ್ಷ ಮಾಲೆಗಳನ್ನು ಧರಿಸಿ ಶುಭ್ರವಾದ ಭಸ್ಮವನ್ನು ಅನುಲೇಪಿಸಿಕೊಳ್ಳುವವನಾಗಿ ಅನೇಕ ಜನ ಶಿಷ್ಯರು ತನ್ನೊಡನೆ ಬರುತ್ತಲಿರಲು ದುರಹಂಕಾರವೇ ಮೂರ್ತಿರ್ಭವಿಸಿದಂತೆ ಶೈವಾಗಮ ಪಂಡಿತನಾದ ನೀಲಕಂಠ ಕವಿಯ ಬರುವಿಕೆಯನ್ನು ನೋಡಿ ಸಂತೋಷಾಯ ಚಿತ್ತನಾಗಿದ್ದನು. ಪೂರ್ವದಲ್ಲಿ ಲೋಕಹಿತಾರ್ಥವಾಗಿ ವೇದವ್ಯಾಸ ಮುನಿಯು ವಿರಚಿಸಿದ ಶುದ್ಧಾದ್ವೈತಪರವಾದ ಶಾರೀರಕ ಸೂತ್ರದ ಅಂದರೆ ಬ್ರಹ್ಮಸೂತ್ರದ ಎದಿರಾಗಿ ಕಪಿಲಾಚಾರ್ಯನು ತನ್ನ ಅಭಿಮತವನ್ನಿಟ್ಟು ವ್ಯರ್ಥ ಮಾಡಿಕೊಂಡಂತೆ ವೇದಾಂತ ಮತೋದ್ಧಾರಕನಾದ ಶ್ರೀಶಂಕರಯತಿಯ ಸಮ್ಮುಖದಲ್ಲಿ ಕುಳಿತು ನೀಲಕಂಠ ಪಂಡಿತನು ತನ್ನ ಅನೇಕ ಪುಸ್ತಕಗಳನ್ನು ಹರಹಿ ಶುದ್ಧ ಶೈವ ಮತವನ್ನು ನಾನಾ ವಿಧದಿಂದ ವಿವರಿಸುತ್ತಾ ತನಗೆ ಸಮಾನರಿಲ್ಲವೆಂದು ಆನಂದ ಪಡುತ್ತಿದ್ದನು. ಹೀಗೆ ನೀಲಕಂಠಾರ್ಯನು ಶುದ್ಧ ಶೈವ ಮತವನ್ನು ವಿವರಿಸುತ್ತಲಿರುವ ಆಡಂಬರವನ್ನು ಉದ್ಧಾಮ ಪಂಡಿತನಾದ ಸುರೇಶ್ವರಾಚಾರ್ಯನು ನೋಡಿ ನಿಜ ಗುರುವಿಗಭಿವಂದಿಸಿ ಆಜ್ಞೆಯಂ ಪಡೆದು ತರುವಾಯ ಶೈವ ಮತ ಖಂಡನೆಗಾಗಿ ಕುಳಿತುಕೊಳ್ಳಲು ನೀಲಕಂಠ ಕವಿಯು ನೋಡಿ, ಎಲೈ ಮಂಡನ ಮಿಶ್ರನೇ, ನಿನ್ನ ಪಾಂಡಿತ್ಯವನ್ನು ನಾನು ಅರಿತಿರುವೆನು.
ನಿನ್ನೊಡನೆ ವಾದಿಸುವುದು ನನಗೆ ಅವಶ್ಯವಲ್ಲವೋ? ನನ್ನೊಡನೆ ನಿನಗೆ ಗುರುವಾದ ಯತಿಯೇ ವಾದಿಸಲಿ ಎಂದನು. ಈ ಪರಿಯಾಗಿ ಹೇಳಿದುದಂ ಕೇಳಿ ಮನ್ಮಥಾಂತಕನಾದ ಯತಿವರ ಶ್ರೀಶಂಕರನು ನೀಲಕಂಠನೊಡನೆ ತಾನೇ ವಾದಕ್ಕೆ ಕುಳಿತು ತನ್ನ ಅಸಾಧಾರಣವಾದ ವಾಗ್ಜಾಲದಿಂದ ಪರಮತವಾದಿಯಾದ ನೀಲಕಂಠ ಪಂಡಿತನ ವಾದವನ್ನು ಖಂಡಿಸುತ್ತಿರಲು, ಆಗ ನೀಲಕಂಠ ಕವಿಯು ಯತಿವರನ ಸಮ್ಮುಖದಲ್ಲಿ ತನ್ನ ಮತವನ್ನು ಸ್ಥಾಪಿಸಲು ಅಸಮರ್ಥನಾಗಿ ಬರಿಯ ದುರಹಂಕಾರಕ್ಕೆ ಮನಸ್ಸನ್ನು ತೆತ್ತು ಭ್ರಾಂತ ಚಿತ್ತನಾಗಿ ಅದ್ವೈತ ಮತವನ್ನು ಖಂಡಿಸುವೆನೆಂದು ಸಿದ್ಧನಾದನು. ಅಪಾರ ಕರುಣಾ ಸಮುದ್ರನಾದ ಶ್ರೀಶಂಕರನು ನೀಲಕಂಠಾರ್ಯನಿಗೆ ತತ್ವಮಸಿ ಮುಂತಾದ ಮಹಾವಾಕ್ಯಗಳ ವಿವರಣೆಯನ್ನು ಪೂರ್ಣ ಪ್ರೇಮದಿಂದ ಬೋಧಿಸಲು, ಆತನು ಗರಳಗ್ರೀವನುಪದೇಶದಿಂದ ತನ್ನ ಗರ್ವಾತಿರೇಕವು ನಶಿಸಲು ನಿರ್ಮಲವಾದ ಚಿತ್ತವೃತ್ತಿಯಿಂದೊಡಗೂಡಿದವನಾಗಿ ಶ್ರೀ ಯತೀಂದ್ರನ ಪಾವನಪಾದ ಕಮಲಗಳಿಗಭಿವಂದಿಸಿ ತರುವಾಯ ತನ್ನ ಅನಂತ ಶಿಷ್ಯರಿಂದೊಡಗೂಡಿ ವೇದಾಂತ ಮತಾವಲಂಬಿಯಾಗಿ ಶ್ರೀಶಂಕರ ಯತಿವರನಿಗೆ ಶಿಷ್ಯನಾದನು. ತರುವಾಯ ಗುರುಶಂಕರನು ಗೋಕರ್ಣ ಕ್ಷೇತ್ರವಂ ಬೀಳ್ಕೊಂಡು ಶಿಷ್ಯ ಸಮೂಹದಿಂದೊಡಗೂಡಿ ಮುಂದೆ ಹೊರಟು ಸೌರಾಷ್ಟ್ರವೇ ಮೊದಲಾದ ದಿವ್ಯ ದೇಶಗಳಲ್ಲಿ ಸಂಚರಿಸುತ್ತಾ ಆಯಾಯ ದೇಶದ ಜನರಿಗೆ ದಯೆಯಿಂದ ಅದ್ವೈತ ತತ್ವವನ್ನು ಉಪದೇಶಿಸುತ್ತಾ ಅನೇಕವಾದ ದುರ್ಮತಗಳನ್ನು ಖಂಡಿಸುವುದಾಗಿ ಮುಂದೆ ಗೋಚರಿಸುತ್ತಲಿದ್ದ ದ್ವಾರಾವತಿಪುರಕ್ಕೆ ದಯೆಗೈದನು. ಇಂತು ದ್ವಾರಕಾಪುರವಂ ಪ್ರವೇಶಿಸಿ ಅಲ್ಲಿ ವೈಷ್ಣವ ಮತಾವಲಂಬಿಗಳು ವಾದಕ್ಕೆ ಬರಲು ಅವರುಗಳಂ ಗೆಲಿದು ಶಾಕ್ತೇಯರಂ ಗೆದ್ದು ಅವರುಗಳಿಗೆ ಪಂಚಾಯತನ ಪೂಜಾ ವಿಧಿಯಂ ಬೋಧಿಸಿ ಕೆಲವು ದಿನಗಳಿದ್ದು ಚಂದ್ರಮೌಳಿಯತಿಯು ದ್ವಾರಕಿಯಂ ಬಿಟ್ಟು ಮುಂದೆ ಬರುತ್ತಿರಲು ಸಮಗ್ರವಾದ ಸಂಪತ್ತಿನಿಂದೊಡಗೂಡಿ ಉಜ್ಜಯಿನಿ ಎಂಬ ಮಹಾಪುರವು ಅಧಿಕವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಲಿದ್ದಿತು. ಶಂಕರಯತೀಶ್ವರನು ಬಹು ಸಂತೋಷದಿಂದ ಪುರವಂ ಪ್ರವೇಶಿಸಿ ಪದ್ಮಪಾದಾಚಾರ್ಯನೇ ಮೊದಲಾದ ಶಿಷ್ಯರ ಸಮೂಹವು ಜೊತೆಯಲ್ಲಿ ಬರುತ್ತಲಿರಲು ತತ್ಪುರ ಮಧ್ಯದಲ್ಲಿ ಅಗಣಿತವಾದ ಗೋಪುರಾದಿಗಳಿಂದ ಶೋಭಿಸುತ್ತಲಿರುವ ಮಹಾಕಾಳೇಶ್ವರಾಲಯವು ಕಂಗೊಳಿಸುತ್ತಿರಲು ಆ ದೇವಾಲಯಕ್ಕಾಗಿ ಬಂದನು. ಈ ಪ್ರಕಾರ ದೇವಮಂದಿರಕ್ಕೆ ದಯೆಗೈದು ಮಹಾಕಾಳೇಶ್ವರಾಭಿಧಾನವಾದ ಪರಶಿವನ ಪಾದಾರವಿಂದಗಳಿಗೆ ನಮಸ್ಕರಿಸಿ ಯತೀಂದ್ರನು ಅತುಲಾನಂದ ತುಂದಿಲನಾಗಿ ದೇವಾಲಯದ ಮುಂಭಾಗದಲ್ಲಿ ವಿಸ್ತಾರವಾದ ಮಂಟಪದಲ್ಲಿ ಕುಳಿತುಕೊಂಡಿರಲು ಸುರೇಶ್ವರನೇ ಮೊದಲಾದ ಸಕಲ ಶಿಷ್ಯರು ಗುರುವರನಂ ಸೇವಿಸುತ್ತಲಿದ್ದರು. ಆಗ ಪದ್ಮಪಾದಾಚಾರ್ಯನು ಗುರುವರನಿಗಭಿನಮಿಸಿ ಕೈ ಮುಗಿದು ವಿನಯೋಪೇತನಾಗಿ ಈ ಪ್ರಕಾರ ವಿಜ್ಞಾಪಿಸಿದನು. ಮಹಾನುಭಾವನಾದ ಗುರುವರೇಣ್ಯನೇ, ಲಾಲಿಸು. ಉಜ್ಜಯಿನಿ ಎಂದು ಖ್ಯಾತಿಗೊಂಡಿರುವ ಈ ಪಟ್ಟಣದಲ್ಲಿ ಭಟ್ಟ ಭಾಸ್ಕರನೆಂಬ ಹೆಸರಿನಿಂದೊಡಗೂಡಿ ಸಂಪೂರ್ಣ ಗರ್ವಯುಕ್ತನಾದ ಓರ್ವ ಬ್ರಾಹ್ಮಣನಿರುವನು. ಈತನು ಕರ್ಮಕಾಂಡದಲ್ಲಿ ಉದ್ಧಾಮ ಪಂಡಿತನು. ಈತನನ್ನು ವಾದದಲ್ಲಿ ತಾವು ಪರಾಜಿತನನ್ನಾಗಿ ಮಾಡಿದುದೇ ಆದರೆ ಅನೇಕ ಜನರು ವೇದಾಂತ ಮತಾವಲಂಬಿಗಳಾಗಿ ಕೃತಾರ್ಥರಾಗುವರು. ಇದರಿಂದ ಲೋಕಕ್ಕೆ ವಿಶೇಷ ಉಪಕಾರವಾಗುವುದು ಎಂದು ವಿಜ್ಞಾಪಿಸಿದನು. ಹೀಗೆಂದು ಹೇಳಿದ ಮಾತುಗಳಂ ಕೇಳಿ ಭಗವತ್ಪಾದ ಮುನಿಯು ಸನಂದನನ ಮುಖವಂ ನೋಡಿ ನಸು ನಗೆಯಿಂದೊಡಗೂಡಿ, ಎಲೈ ಸನಂದನನೇ, ನೀನೇ ಹೋಗಿ ಆ ಪಂಡಿತವರ್ಯನೆಂಬ ಭಟ್ಟ ಭಾಸ್ಕರನನ್ನು ಈಗಲೇ ನಮ್ಮ ಸಮೀಪಕ್ಕೆ ಕರೆದು ತರುವವನಾಗು ಎಂದು ಆಜ್ಞೆ ಮಾಡಲು ಪದ್ಮಪಾದಾಚಾರ್ಯನು ಸಂಭ್ರಮದಿಂದ ಎದ್ದು ಗುರುವಿಗಭಿನಮಿಸಿ ಭಟ್ಟ ಭಾಸ್ಕರನ ಮನೆಗಾಗಿ ತೆರಳಿದನು. ಈ ಪ್ರಕಾರ ಪದ್ಮಪಾದನು ಭಟ್ಟ ಭಾಸ್ಕರಾಚಾರ್ಯನ ಮನೆಯಂ ಸೇರಿ ಆತನಿದಿರಾಗಿ ನಿಂತು ಗಂಭೀರವಾದ ವಾಕ್ಸರಣಿಯಿಂದ, ಎಲೈ ವಿದ್ವಾಂಸನೇ, ಲೋಕದಲ್ಲಿನ ಅನೇಕವಾದ ದುರ್ಮತಗಳಂ ಗೆಲಿದು ವೇದಾಂತ ಮತವನ್ನು ಉದ್ಧರಿಸಿ ಮಹಾನುಭಾವನಾದ ಶ್ರೀಶಂಕರ ಯತೀಂದ್ರನು ಈ ಪುರಕ್ಕೆ ಬಂದಿರುವನು ಎಂದು ಹೇಳಿದನು. ಪದ್ಮಪಾದಾಚಾರ್ಯನು ಭಟ್ಟ ಭಾಸ್ಕರನ ಮನೆಗೆ ಬಂದು ಆತನಂ ಕಂಡು ವಿನಯದಿಂದ, ಎಲೈ ವಿದ್ವಾಂಸನೇ, ನೀನು ಯತಿಕುಲ ಶಿರೋಮಣಿಯಾದ ಶ್ರೀ ಭಗವತ್ಪಾದರ ಸಮೀಪಕ್ಕೆ ಬಂದು ಆತನಿಂದ ಸರ್ವೋತ್ತಮವಾದ ಅದ್ವೈತ ವೇದಾಂತ ರಹಸ್ಯವನ್ನು ತಿಳಿದು ಅದನ್ನನುಸರಿಸಿ ಕೃತಾರ್ಥನಾಗು. ಅದು ನಿನ್ನ ಚಿತ್ತವೃತ್ತಿಗೆ ಯುಕ್ತವಾಗಿ ತೋರಿಬಾರದಿದ್ದರೆ ಯತಿ ಮಹಾತ್ಮನೊಡನೆ ವಾದ ಮಾಡಿ ನಿನ್ನ ಮತವನ್ನು ಸ್ಥಾಪಿಸುವವನಾಗು ಎಂದು ಹೇಳಿದನು. ಪದ್ಮಪಾದಾಚಾರ್ಯನು ಹೇಳಿದ ಈ ಮಾತುಗಳನ್ನು ಕೇಳಿ ವಿದ್ಯಾಮದಾಂಧನಾದ ಆತನು ಸನಂದನನ ಕುರಿತು, ಎಲೈ ಯತಿಯೇ, ಲೋಕದಲ್ಲಿ ಖ್ಯಾತಿಗೊಂಡಿರುವ ಅನೇಕ ಮತವಾದಿಗಳನ್ನು ಗೆದ್ದು ಪರಮತವಾದಿಗಳ ಸಮೂಹವೆಂಬ ವೃಕ್ಷ ಸಂಕುಲಕ್ಕೆ ಕೊಡಲಿ ಅಂದರೆ ಕುಠಾರ ಎಂದು ಪ್ರಸಿದ್ಧವಾಗಿರುವ ನನ್ನೊಡನೆ ವಾದಿಸಿ ಗೆಲ್ಲುವುದೆಂಬುದು ನಿನಗಾಗಲಿ ಅಥವಾ ನಿನ್ನ ಗುರುವೆಂಬ ಶಂಕರ ಯತಿಗಾಗಲಿ ಹೇಗೆ ಸಾಧ್ಯವಾಗಬಲ್ಲುದು ಹೇಳು ಎಂದನು.
ಇಂತು ಅತಿ ಗರ್ವದಿಂದ ಭಟ್ಟ ಭಾಸ್ಕರನು ಹೇಳಿದುದನ್ನು ಪದ್ಮಪಾದಾಚಾರ್ಯನು ಕೇಳಿ ಮುಗುಳನಗೆ ಇಂದ ಆತನಂ ಕುರಿತು, ಅಯ್ಯ ವಿದ್ವಾಂಸನೇ ಕೇಳು. ದೊಡ್ಡ ದೊಡ್ಡ ಮರಗಳನ್ನು ತರಿದುರುಳಿಸುವ ಶಕ್ತಿಯಿರುವ ಕೊಡಲಿಯ ವಜ್ರದ ಮಣಿಯನ್ನು ಕೊರೆಯುವ ಶಕ್ತಿಯನ್ನು ಹೊಂದಲಿಲ್ಲವಷ್ಟೇ. ನೀನು ಮಹಾನುಭಾವನಾದ ಯತಿಶೇಖರನ ಸನ್ನಿಧಾನವನ್ನು ಸೇರಿ ಆತನೊಡನೆ ವಾದಿಸಿ ನಿನ್ನ ವಿದ್ಯಾ ಸಮರ್ಥತೆಯನ್ನು ಆತನ ಎದುರಿನಲ್ಲಿ ಪ್ರದರ್ಶನ ಮಾಡಿದಲ್ಲಿ ನಿನ್ನ ಮತ್ತು ಯತಿವರನ ಯೋಗ್ಯತೆಯ ತಾರತಮ್ಯವು ನಿನಗೇ ಗೊತ್ತಾಗುವುದು ಎಂದು ಹೇಳಿ ಸನಂದನನು ಅಲ್ಲಿಂದ ಹಿಂತಿರುಗಿದನು. ಪದ್ಮಚರಣನು ಹಿಂತಿರುಗಿ ಗುರುವರ ಸನ್ನಿಧಿಗೆ ಬಂದು ಅಭಿವಂದಿಸಿ ಭಟ್ಟ ಭಾಸ್ಕರನು ಹೇಳಿದ ಗರ್ವದ ಮಾತುಗಳನ್ನು ವಿಜ್ಞಾಪಿಸುತ್ತಲಿರಲು ಆ ಕೂಡಲೇ ತನ್ನ ಮನೆಯಂ ಬಿಟ್ಟು ಹೊರಟು ಮಹದಹಂಕಾರದಿಂದೊಡಗೂಡಿ ಶ್ರೀಶಂಕರ ಭಗವತ್ಪಾದಾಚಾರ್ಯರ ಸನ್ನಿಧಿಗೆ ಬಂದು ಯತಿಯನ್ನು ಸಾಕ್ಷಾತ್ ಪಶುಪತಿ ಎಂದು ತಿಳಿಯದೆ ಭಟ್ಟ ಭಾಸ್ಕರನು ಆತನೊಡನೆ ವಾದಕ್ಕೆ ಉಪಕ್ರಮಿಸಿದನು. ಪೂರ್ವದಲ್ಲಿ ಶ್ರೀಶಂಕರನಿಗೂ ಮತ್ತು ಮಂಡನ ಮಿಶ್ರ ಪಂಡಿತನಿಗೂ ಅದ್ಭುತವಾದವು ನಡೆದಂತೆ ವಾದ ಪ್ರಾರಂಭವಾಯಿತು. ವಿದ್ವಜ್ಜನವರೇಣ್ಯನಾದ ಭಟ್ಟ ಭಾಸ್ಕರನಿಗೂ ಯತಿ ಕುಲವರೇಣ್ಯನಾದ ಶ್ರೀಶಂಕರನಿಗೂ ಅದ್ಭುತವಾದ ವಾದವು ನಡೆಯುತ್ತಲಿದ್ದಿತು. ಪದ್ಮಪಾದಾಚಾರ್ಯನೇ ಮೊದಲಾದ ಸಕಲ ಶಿಷ್ಯರು ಆಶ್ಚರ್ಯದಿಂದ ನೋಡುತ್ತಲಿದ್ದರು. ಅತ್ಯಂತ ಭಯಂಕರವಾದ ಭವಕ್ಕೆ ಕಾರಣಭೂತವಾದ ಪಾಪರಾಶಿ ಎಂಬ ಸಮುದ್ರಕ್ಕೆ ಬಡಬಾಗ್ನಿ ಸ್ವರೂಪನಾದ ಯತಿಕುಲಾಗ್ರಗಣಿಯು ವೈದ್ಯೈಕ ಸಿದ್ಧವಾದ ಅದ್ವೈತ ತತ್ವವನ್ನು ವಿಶದೀಕರಿಸಿ ಬೋಧಿಸುವ ತನ್ನ ಪರಮೋದಾರ ವಾಕ್ಯಗಳಿಂದ ಕರ್ಮವಾದಿಯಾದ ಭಟ್ಟ ಭಾಸ್ಕರನನ್ನು ಪರಾಜಿತನನ್ನಾಗಿ ಮಾಡಿದನು. ಶರತ್ಕಾಲದಲ್ಲಿ ಅತಿಶಯವಾದ ಕಾಂತಿಯಿಂದ ನಿರ್ಮಲಾಕಾಶದಲ್ಲಿ ವಿಭ್ರಾಜಿಸುವ ಚಂದ್ರನ ಕಿರಣವು ಸೋಕಿದ ಮಾತ್ರದಿಂದಲೇ ಕಮಲಗಳು ತಮ್ಮ ಮುಖಗಳನ್ನು ಮುಚ್ಚಿಕೊಳ್ಳುವುವು ಹೇಗೋ ಹಾಗೆ ಲೋಕಪ್ರತೀತನಾದ ಶ್ರೀಶಂಕರನ ಪರಮಶಾಂತಿಯುಕ್ತವಾದ ಮಾತುಗಳ ಸರಣಿ ಎಂಬ ಶಶಾಂಕನ ಕಿರಣಗಳು ವಿಸ್ತರತೆಯಂ ಹೊಂದಲು ಭಟ್ಟ ಭಾಸ್ಕರನ ಮುಖಕಮಲವು ತಗ್ಗಿ ಆತನು ಪರಾಜಿತನಾಗಿ ಗರ್ವವಂ ನೀಗಿ ಮರು ಮಾತಾಡದೆ ತನ್ನ ಮನೆಯಂ ಕುರಿತು ಹೊರಟು ಹೋದನು. ತರುವಾಯ ಯತಿವರ ಶ್ರೀಶಂಕರನು ಸಕಲ ಶಿಷ್ಯ ಸಮೂಹದಿಂದೊಡಗೂಡಿ ಉಜ್ಜಯಿನಿ ಎಂಬ ಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಪ್ರಯಾಣವಂ ಬೆಳೆಯಿಸಿ ಬರುತ್ತಲಿರಲು ಬಾಹುಗಳಲ್ಲಿ ಶಂಖ ಚಕ್ರಾಂಕಿತವಾದ ತಪ್ತ ಮುದ್ರೆಗಳನ್ನು ಧರಿಸಿ ವಿಷ್ಣುವನ್ನು ಆರಾಧಿಸುವ ವೈಷ್ಣವರ ಪಂಗಡವು ಬರಲು ಯತಿವರನು ಅವರುಗಳಿಗೆ ಅದ್ವೈತ ತತ್ವವನ್ನು ಉಪದೇಶಿಸಿ ಆದಿತ್ಯ, ಅಂಬಿಕಾ, ಗಣನಾಥ, ಮಹೇಶ್ವರರೆಂಬ ದೇವತೆಗಳ ಜೊತೆಯಲ್ಲಿ ಮಹಾವಿಷ್ಣುವನ್ನು ಮುಖ್ಯ ದೇವತೆಯನ್ನಾಗಿ ಪೂಜಿಸಬಹುದೆಂತಲೂ ತಪ್ತ ಮುದ್ರೆಯನ್ನು ಧರಿಸುವುದು ವೇದದಲ್ಲಿ ಉಕ್ತವಾಗಿಲ್ಲವಾಗಿ ಅದು ಅಪ್ರಕೃತವೆಂತಲೂ ಬೋಧಿಸಿ ತಪ್ತ ಮುದ್ರೆಯನ್ನು ಧರಿಸದ ವೈಷ್ಣವ ಮತವನ್ನು ಅನುಮೋದಿಸಿ ತನ್ಮಯವನ್ನು ಉದ್ಧರಿಸಿ ಈ ವೈಷ್ಣವರನ್ನು ತನ್ನ ಶಿಷ್ಯರನ್ನಾಗಿ ವಹಿಸಿದನು. ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ಬರುತ್ತಲಿರಲು ದೇಹದಲ್ಲಿ ಲಿಂಗವಂ ಧರಿಸಿ ಶಿವಾರಾಧನೆಯನ್ನು ಮಾಡುವ ಶೈವರ ಪಂಗಡವು ಬರಲು ಶ್ರೀಶಂಕರನು ಅವರುಗಳಿಗೂ ಪರಮಾದ್ವೈತ ತತ್ವವನ್ನು ಬೋಧಿಸಿ ಪಂಚಾಯತನ ಪೂಜಾ ಕ್ರಮವನ್ನರುಹಿ ಪರಶಿವನನ್ನು ಮುಖ್ಯ ದೇವತೆಯನ್ನಾಗಿ ಆರಾಧಿಸಬಹುದೆಂತಲೂ ಲಿಂಗಧಾರಣೆಯು ವೇದೋಕ್ತವಲ್ಲವಾದುದರಿಂದ ಅದು ಅಪ್ರಕೃತವೆಂದು ಹೇಳಿ ಲಿಂಗಧಾರಣೆಯಿಲ್ಲದ ಶೈವ ಮತವನ್ನು ಅನುಮೋದಿಸಿ ಆ ಮತವನ್ನು ಧರಿಸಿ ಈ ಶೈವರನ್ನು ಶಿಷ್ಯರನ್ನಾಗಿ ಹೊಂದಿದನು. ಅನಂತರ ಗಾಣಾಪತ್ಯ ಮತದವರು ಬರಲು ಶ್ರೀಶಂಕರನು ಪ್ರೇಮದಿಂದೊಡಗೂಡಿ ಅವರುಗಳಂ ಕುರಿತು, ಎಲೈ ಜನಗಳಿರ, ನೀವುಗಳು ಉಚ್ಛಿಷ್ಟ ಭೋಜನವನ್ನುಳಿದು ಗಣಪತಿಯನ್ನು ಮುಖ್ಯ ದೇವತೆಯನ್ನಾಗಿ ಹೊಂದಿ ಪಂಚಾಯತನ ಪೂಜಾ ವಿಧಿಯಿಂದ ಗಣಾಧಿಪನನ್ನು ಪೂಜಿಸುವುದರಿಂದ ಸದ್ಗತಿಯನ್ನು ಹೊಂದುವಿರಿ ಎಂದನು ಗ್ರಹಿಸಿ ಅವರಿಗೆ ಅದ್ವೈತ ತತ್ವವನ್ನು ಉಪದೇಶಿಸಿ ವೇದ ಸಮ್ಮತವಲ್ಲದ ಉಚ್ಛಿಷ್ಟ ಭೋಜನವನ್ನುಳಿದ ಗಾಣಾಪತ್ಯ ಮತವನ್ನನುಮೋದಿಸಿ ಆ ಮತವನ್ನು ಧರಿಸಿ ಗಾಣಾಪತ್ಯರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡರು. ಆ ಬಳಿಕ ಭಗರ್ವ ಸೂರ್ಯದೇವನನ್ನು ಆರಾಧಿಸುವ ಸೌರ ಮತದವರು ಬರಲು ಶ್ರೀಶಂಕರನು ಅವರುಗಳಂ ಕುರಿತು, ನೀವುಗಳು ಬೆರಳನ್ನು ತೇದು ರಕ್ತವನ್ನು ತೆಗೆದು ರಕ್ತ ಮಿಶ್ರಿತವಾದ ಗಂಧದಿಂದ ಆದಿತ್ಯನಂ ಅರ್ಚಿಸುವುದು ವೇದ ಸಮ್ಮತವಲ್ಲವು. ಆದುದರಿಂದ ರಕ್ತಗಂಧಾರ್ಚನೆಯಂ ಬಿಟ್ಟು ಭಾಸ್ಕರ ದೇವನನ್ನು ಮುಖ್ಯ ದೇವತೆಯನ್ನಾಗಿ ಹೊಂದಿ ಪಂಚಾಯತನ ವಿಧಿಯಿಂದ ಪೂಜಿಸುವುದಾದರೆ ನಿಮಗೆ ಕೈವಲ್ಯ ಪ್ರಾಪ್ತಿಯಾಗುವುದು ಎಂದುಪದೇಶಿಸಿ ಅದ್ವೈತ ತತ್ವವಂ ಬೋಧಿಸಲು ಸೌರಮತಾನುವರ್ತಿಗಳು ಜಗದ್ಗುರುವಿಗೆ ನಮಸ್ಕರಿಸಿ ಆತನ ಶಿಷ್ಯರಾದರು. ಅಲ್ಲಿಂದ ಮುಂದೆ ಬರಲು ನರಬಲಿಯೂ ಕೊಟ್ಟು ಭೈರವವನ್ನಾರಾಧಿಸುವ ಕಾಪಾಲಿಕರು ಬರಲು ಶ್ರೀಮದಾಚಾರ್ಯನು ಅವರಂ ಕುರಿತು, ಎಲೈ ಕಾಪಾಲಿಕರಿರ, ಭೈರವಾರಾಧನೆಯು ಸಮ್ಮತವೇ ಸರಿ, ಆದರೆ ನರಬಲಿಯಂ ಕೊಡುವುದು ವೇದ ಸಮ್ಮತವಲ್ಲವು.
ನೀವು ನರಬಲಿಯಂ ಕೊಡುವ ದುರ್ನಡತೆಯಂ ಬಿಟ್ಟು ಭೈರವನನ್ನು ಮುಖ್ಯ ದೇವತೆಯನ್ನಾಗಿ ಭಾವಿಸಿ ಪಂಚಾಯತನ ವಿಧಿಯಿಂದ ಪೂಜಿಸುವುದಾದರೆ ನಿಮಗೆ ಸದ್ಗತಿ ದೊರೆಯುವುದೆಂದು ಬೋಧಿಸಿ ಅದ್ವೈತ ಮತವನ್ನರುಹಿ ನರಬಲಿ ಇಲ್ಲದ ಕಾಪಾಲಿಕ ಮತವನ್ನನುಮೋದಿಸಿ ತನ್ಮಯವನ್ನು ಧರಿಸಿ ಕಾಪಾಲಿಕರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡನು. ಈ ಪ್ರಕಾರವಾಗಿ ಲಿಂಗಧಾರಣೆಯಿಲ್ಲದ ಶೈವ ಮತವನ್ನು, ತಪ್ತ ಮುದ್ರೆಯಿಲ್ಲದ ವೈಷ್ಣವ ಮತವನ್ನು, ವಾಮಾಚಾರ ಪದ್ಧತಿಯಿಲ್ಲದ ಶಾಕ್ತೇಯ ಮತವನ್ನು, ಉಚ್ಛಿಷ್ಟ ಭೋಜನವಿಲ್ಲದ ಗಾಣಾಪತ್ಯ ಮತವನ್ನು, ರಕ್ತಗಂಧಾರ್ಚನೆಯಿಲ್ಲದ ಸೌರ ಮತವನ್ನು, ನರಬಲಿ ಇಲ್ಲದ ಕಾಪಾಲಿಕ ಮತವನ್ನು ಅನುಮೋದಿಸಿ ಈ 6 ಮತಗಳನ್ನು ವೇದ ಸಮ್ಮತವಲ್ಲದ ಪದ್ಧತಿ ಇಲ್ಲದಂತೆ ಮಾಡಿ ಉದ್ಧರಿಸಿ ಜನರು ತನ್ನನ್ನು ಷಣ್ಮತ ಸ್ಥಾಪನಾಚಾರ್ಯನೆಂದು ಕೊಂಡಾಡುತ್ತಲಿರಲು ಶ್ರೀಶಂಕರನು ಮುಂದಕ್ಕೆ ಹೊರಟು ಬಾಹ್ಲಿಕ ದೇಶವನ್ನು ಸೇರಿ ಅಲ್ಲಿ ಭ್ರಾಂತಿಯಿಂದೊಡಗೂಡಿದವರಾದ ಶೈವ ಮತಾವಲಂಬಿಗಳು ವಾದಕ್ಕೆ ಬರಲು ಅವರುಗಳನ್ನು ಗೆದ್ದು ಬಾಹ್ಲಿಕದಲ್ಲಿನ ವೇದಾಂತ ಮತವನ್ನು ಬೋಧಿಸಿ ಮುಂದಕ್ಕೆ ಹೊರಟನು. ಅನಂತರ ಕುರುಪಾಂಚಾಲ ದೇಶಗಳಲ್ಲಿ ಸಂಚರಿಸುತ್ತಾ ಅಲ್ಲಿನ ಜನರಿಗೆ ತತ್ವವನ್ನುಪದೇಶಿಸಿ ಅದ್ವೈತ ಮತವನ್ನು ಪ್ರಚಾರಪಡಿಸಿ ಮುಂದಕ್ಕೆ ಹೊರಟು ಶೂರಸೇನ ದೇಶಕ್ಕೆ ಬಂದು ಸದ್ಬೋಧನೆಯಂ ಮಾಡಿ ಅನೇಕ ದುರ್ಮತಗಳನ್ನು ಖಂಡಿಸಿ ಲೋಕವಿಶ್ರುತವಾದ ಕೀರ್ತಿ ವಿಶೇಷವನ್ನು ಯತಿಕುಲಶೇಖರನಾದ ಶ್ರೀಶಂಕರನು ಹೊಂದಿದನು. ಈ ವಿಧದಿಂದ ಶ್ರೀರಾಮ ಸೇತುವಿನ ಆರಭ್ಯ ಶ್ರೇಷ್ಠವಾದ ಹಿಮಾಚಲ ಪರ್ಯಂತರವಾಗಿ ವಿಸ್ತಾರಗೊಂಡಿರುವ ಪುಣ್ಯತಮವಾದ ಭರತಖಂಡದಲ್ಲಿ ಕಾಮಾಂತಕನಾದ ಯತಿಕುಲಶೇಖರನು ಸಂತೋಷದಿಂದ ಮೂರಾವರ್ತಿ ಸಂಚರಿಸಿ ಉದಾರವಾದ ಲೀಲೆಯಿಂದ ಭರತಖಂಡವಾಸಿಗಳಾದ ಸಮಸ್ತ ಆಸ್ತಿಕರಿಗೂ ಸರ್ವೋತ್ಕೃಷ್ಟವಾದ ಅದ್ವೈತ ತತ್ವವೆಂಬ ದಿವ್ಯವಾದ ಅಮೃತವನ್ನು ಅತ್ಯಂತ ಪ್ರೇಮದಿಂದ ಅನುಗ್ರಹಿಸುತ್ತಾ ಜಗದ್ಗುರುವಾಗಿ ಸಂರಕ್ಷಿಸುತ್ತಲಿದ್ದನು. ಲೋಕಾಲೋಕ ಪರ್ವತದ ಮಧ್ಯಪ್ರದೇಶವಾದ ಲೋಕವನ್ನು ಆವರಿಸಿಕೊಂಡಿರುವ ಅದ್ಭುತವಾದ ಅಂಧಕಾರ ರಾಶಿಯನ್ನು ತನ್ನ ಅಮೃತಮಯವಾದ ಕಿರಣಗಳ ಕಾಂತಿ ವಿಶೇಷದಿಂದ ಪರಿಹರಿಸಿ ಚಂದ್ರಮನ ಅತುಲವಾದ ಬೆಳಕನ್ನು ವಿಸ್ತರಪಡಿಸಿ ರಾರಾಜಿಸುವಂತೆ ಭಾವಿಸಲು ನಾನಾ ವಿಧವಾದ ದುರ್ಮತಾಂಧಕಾರ ರಾಶಿಯನ್ನು ತನ್ನ ಸದ್ಬೋಧನಿ ಎಂಬ ಕಿರಣದ ಕಾಂತಿಯಿಂದ ಪರಿಹರಿಸಿ ವಿಜ್ಞಾನವೆಂಬ ಅಸಾಧಾರಣವಾದ ಬೆಳಕನ್ನು ಹರಡಿ ಯತಿ ಚಂದ್ರಮನಾದ ಶ್ರೀಶಂಕರನು ವಿಭ್ರಾಜಿಸುತ್ತಲಿದ್ದನು. ಈ ಪ್ರಕಾರ ಯತಿಕುಲ ಚಕ್ರವರ್ತಿಯಾದ ಶ್ರೀಶಂಕರನು ಲೋಕದಲ್ಲಿನ ನಾನಾ ವಿಧವಾದ ದುರ್ಮತಗಳೆಲ್ಲವನ್ನೂ ಖಂಡಿಸಿ ವೇದಾಂತ ಮತವನ್ನು ಪೃಥ್ವಿ ಮಂಡಲದಲ್ಲಿ ವಿಸ್ತರಗೊಳಿಸಲು ಲೋಕದ ಜನರೆಲ್ಲರೂ ಅದ್ವೈತ ಮತ ಮಹಿಮೆಯನ್ನರಿತವರಾಗಿ ಅನ್ಯ ಮತಾವಲಂಬನೆಯಂ ಬಿಟ್ಟು ವೇದೈಕ ಸಿದ್ಧವಾದ ಅದ್ವೈತ ಮತವನ್ನವಲಂಬಿಸಿ ಶ್ರೀಮದ್ ಜಗದ್ಗುರು ಶ್ರೀಶಂಕರಾಚಾರ್ಯ ಶಿಷ್ಯರಾಗಿ ಅತ್ಯಂತ ವೈಭವದಿಂದಿದ್ದರು. ಹೀಗಿರಲು ಅಭಿನವ ಗುಪ್ತನೆಂಬ ಹೆಸರಿನಿಂದೊಡಗೂಡಿದ ಶಾಕ್ತೇಯ ಮತಾನುಯಾಯಿಯೊಬ್ಬನು ಯತಿಕುಲ ಭಾಸ್ಕರನಾದ ಶ್ರೀಶಂಕರನ ಸಾನ್ನಿಧ್ಯವಂ ಬಂದು ಸೇರಿ ಜಗದ್ಗುರುವಿನ ಅಪಾರವಾದ ಮಹಿಮೆಯನ್ನರಿತವನಾಗಿ ಈತನನ್ನು ವಾದದಲ್ಲಿ ನಿಗ್ರಹಿಸಿ ಸ್ವಕೀಯವಾದ ಶಾಕ್ತೇಯ ಮತವನ್ನು ಉದ್ಧರಿಸುವುದು ಅಸಾಧ್ಯವೆಂದು ತಿಳಿದು ವಾಮಾಚಾರ ಸಂಬಂಧವಾದ ಅಭಿಚಾರದಿಂದ ಅಂದರೆ ಮಾರಣದಿಂದ ಯತಿಯನ್ನು ಮುರಿದು ಬಳಿಕ ತನ್ನ ಮತವನ್ನು ಉದ್ಧಾರ ಮಾಡುವೆನೆಂದು ಕಪಟೋಪಾಯ ವಿಶಾರದನಾದ ಆ ಪಾಪಿಯು ತನ್ನ ಮನಸ್ಸಿನಲ್ಲಿ ಸಿದ್ಧಾಂತ ಮಾಡಿಕೊಂಡನು. ಈ ಪ್ರಕಾರವಾಗಿ ಕ್ರೂರನಾದ ಅಭಿನವಗುಪ್ತನು ಮನಸ್ಸಿನಲ್ಲಿ ಮೋಸಕೃತ್ಯವನ್ನಾಲೋಚಿಸಿ ಯಮನಿಗೆ ಯಮನೂ ಮೃತ್ಯುವಿಗೆ ಮೃತ್ಯುವೂ ಆದ ಯತಿವರನಿಗೆ ಅಂತ್ಯವನ್ನು ತನ್ನಂತರಂಗದಲ್ಲಿ ಬಯಸಿ ಬಹಿರಂಗದಲ್ಲಿ ವಿಶೇಷವಾದ ವಿನಯವನ್ನು ನಟಿಸುತ್ತಾ ಅಂತಕಾಂತಕ ಸ್ವರೂಪನಾದ ಯತಿವರಿಣ್ಯನ ಸನ್ನಿಧಾನಕ್ಕೆ ಬಂದು ವಿಶೇಷ ದೈನ್ಯ ಭಾವದಿಂದ ಆತನಿಗೆ ಅಭಿವಂದಿಸಿ ಕೈ ಮುಗಿದು ಯತಿ ಸರ್ವೋತ್ತಮನಿಗೆ ಕೇಡು ಮಾಡುವೆನೆಂಬ ಭ್ರಾಂತಿಯಿಂದೊಡಗೂಡಿ ಕಪಟ ವೃತ್ತಿಯಿಂದ ಎಡೆಬಿಡದೆ ನಿರಂತರವೂ ಶ್ರೀಶಂಕರನು ಸೇವಿಸುತ್ತಲಿದ್ದನು. ಭಯಂಕರವಾದ ದುರ್ಬುದ್ಧಿಯುಳ್ಳವನಾದ ಅಭಿನವಗುಪ್ತನು ತನ್ನ ದುಷ್ಕರ್ಮದಿಂದ ತನಗೇ ಕೇಡಾಗುವುದೆಂಬ ವಿಷಯವನ್ನು ತಿಳಿಯದೆ ಅಂತರಂಗದಲ್ಲಿ ಅದ್ಭುತವಾದ ದ್ರೋಹವನ್ನು ಯೋಜಿಸಿ ಬಹಿರಂಗದಲ್ಲಿ ವಿನಯೋಪೇತನಾಗಿ ಶ್ರೀಶಂಕರ ಯತಿಯ ಶಿಷ್ಯ ಸಮೂಹದೊಡನೆ ಸೇರಿಕೊಂಡಿರಲು ಬ್ರಾಹ್ಮಣಾಧಮನಾದ ಈ ಶಾಕ್ತೇಯನ ಕಪಟ ವೃತ್ತಿ ಎಲ್ಲವನ್ನೂ ಅರಿತವನಾಗಿ ಮನಸ್ಸಿನಲ್ಲಿ ನಗುತ್ತಾ ಈತನ ದುರ್ಭಾವವನ್ನು ಲಕ್ಷೀಕರಿಸದೆ ಶ್ರೀಕಂಠೇಶ್ವರ ಸ್ವರೂಪನಾದ ಯತಿಕುಲೇಂದ್ರನು ತೀರ್ಥಯಾತ್ರಾ ಪರನಾಗಿ ಸಂಚರಿಸುತ್ತಲಿದ್ದನು. 35ನೆಯ ಸಂಧಿ ಮಂಗಳ.